ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಎರಡು ಥರದ ಬೀಜಗಳನ್ನು ಇಲ್ಲಿ ತೆಗೆದಿಟ್ಟಿದ್ದೀನಿ. ನೋಡಿ, ಇದು ನೇರಳೆ ಹಣ್ಣು, ನೀವು ನೋಡಿರ್ಬೋದು. ನೇರಳೆ ಹಣ್ಣಿನ ಬೀಜ ಇದು. ಹಾಗೆಯೇ ಇದು ಹಲಸಿನಕಾಯಿ ಹಣ್ಣು. ನಾನು ಇವನ್ನ ಯಾಕೆ ತೆಗೆದಿಟ್ಟಿದ್ದೀನಿ ಅಂತಂದರೆ, ಈಗ ಎಲ್ಲ ಥರದ ಹಣ್ಣಿನ ಸೀಸನ್ ಜಾಸ್ತಿ ಇದೆ. ಏನಂದರೆ, ಹಳೆಯ ಕಾಲದಲ್ಲಿ ನಿಮಗೆ ಎಲ್ಲೆಂದರಲ್ಲಿ ಏನು ಸಿಗ್ತಾಯಿತ್ತು, ಮಾವಿನ ಹಣ್ಣುಗಳು ಸಿಗ್ತಾಯಿದ್ವು ಕಾಡಿನಲ್ಲಿ, ಹಲಸಿನ ಹಣ್ಣು ಸಿಗ್ತಾಯಿದ್ವು, ಹಾಗೆಯೇ ನೇರಳೆ ಹಣ್ಣು ಸಿಗ್ತಾಯಿದ್ವು, ಹಾಗೆಯೇ ಎಲ್ಲೆಂದರಲ್ಲಿ ಸೊಪ್ಪು, ಸೆದೆ, ಹಣ್ಣು ಎಲ್ಲವೂ ಸಿಗ್ತಾಯಿತ್ತು. ಅವು ಯಾರ್ಯಾರಿಗೆ ಉಪಯೋಗ ಆಗ್ತಾಯಿದ್ವು? ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ, ಎಲ್ಲರಿಗೂ ಉಪಯೋಗ ಆಗ್ತಾಯಿದ್ವು. ಅವುಗಳನ್ನು ಎಲ್ಲರೂ ತಿಂತಾಯಿದ್ರು. ಕ್ರಮೇಣ ಕಡಿಮೆ ಆಯಿತು. ಏನು ಕಡಿಮೆ ಆಯಿತು? ಗಿಡಗಳು ಕಡಿಮೆ ಆದವು. ಯಾಕೆ ಕಡಿಮೆ ಆದವು? ಗಿಡಗಳು ಯಾಕೆ ಕಡಿಮೆ ಆದವು ಅನ್ನೋದಕ್ಕೆ ಮೊದಲು ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಗಿಡಗಳು ಯಾಕೆ ಕಡಿಮೆ ಆದವು? ಗಿಡಗಳು ಕಡಿಮೆ ಆಗಲಿಕ್ಕೆ ಕಾರಣ ಏನು? ಹೌದು, ಗಿಡಗಳನ್ನು ನಾವು ಬೀಜಗಳನ್ನು ಹಾಕಿದಾಗ ಮಾತ್ರ ಗಿಡ ಅಲ್ಲಿ ಹುಟ್ಟಿರುತ್ತೆ. ಆ ಗಿಡ ಹುಟ್ಟಿ ಬೆಳೆದು ಫಲ ಕೊಡ್ತಾಯಿದ್ರು. ಅದನ್ನು ಕಡಿದೇ ಇದ್ದಾಗ ಮಾತ್ರ ಅದು ಏನಾಗುತ್ತೆ, ಫಲ ಕೊಡ್ತಾ ಇರುತ್ತೆ. ಇಲ್ಲಾಂದರೆ ಅದು ಇರಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಈಗ ಸೀಸನ್ ಇರೋವಾಗ ನಾವು ನೋಡಿ ನೇರಳೆ ಹಣ್ಣು ತರ್ತೀವಿ. ನೇರಳೆ ಹಣ್ಣು ತಿಂದುಬಿಟ್ಟು ಇದನ್ನು ಬೀಜ ಬಿಸಾಕ್ತೀವಿ. ಅದಕ್ಕೆ ಆ ಥರ ಮಾಡಬೇಡಿ. ಏನು ಮಾಡಿ ಗೊತ್ತಾ, ಇದು ನೋಡಿ ಹಲಸಿನ ಹಣ್ಣು ತಿಂತೀವಿ, ಬಿಸಾಕ್ತೀವಿ. ಇಲ್ಲಾಂದರೆ ಏನೇನು ಮಾಡ್ಬೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಫಸ್ಟ್ ಇದ್ರ ಬಗ್ಗೆ ಮುಗಿಸ್ತೀನಿ. ಹಾಗೆಯೇ ಇವುಗಳನ್ನು ಏನು ಮಾಡಬೇಕು, ಇವು ಒಣಗಿದ್ದಾವೆ, ತಿಂದು ಹಾಗೆ ಬಿಸಾಕಿದರೆ ಎಲ್ಲ ವೇಸ್ಟು. ಅದಕ್ಕೆ ಒಣಗಿಸಿಬಿಟ್ಟು ಏನು ಮಾಡಿ ನೋಡಿ, ಕಾಳು ಥರ ಒಣಗಿಸಿಬಿಟ್ಟು ಏನು ಮಾಡಿ, ಇದನ್ನು ಮಣ್ಣಲ್ಲಿ ಉಂಡೆ ಥರ ಮಾಡಿ, ಮಣ್ಣಿನ ಉಂಡೆಗಳನ್ನು ತಗೊಂಡು ಅದರಲ್ಲಿ ಮಧ್ಯದಲ್ಲಿ ಇಟ್ಟು ಇದು ಮಣ್ಣಿನ ಉಂಡೆಯಲ್ಲಿ ಬೆರೆಸಿಬಿಡಿ. ಇಲ್ಲ ನಿಮ್ಗೆ ಆಗಲ್ವಾ, ಬಸ್ಸಲ್ಲಿ ಹೋಗ್ತಾ ಇರ್ತೀರಲ್ವಾ, ಬಸ್ಸು ಜರ್ನಿ ಏನಾದರೂ ಎಲ್ಲಿಗಾದರೂ ಹೋಗ್ತಾ ಇರ್ತೀರ, ನಿಮ್ಗೆ ಕಾಡು ಕಾಣಿಸುತ್ತೆ, ಅವಾಗ ಏನು ಮಾಡಿ ಬಿಸಾಕಿ. ಅವಾಗ ಏನಾಗುತ್ತೆ, ಮರ ಹುಟ್ಕೊತವೆ. ಅದರಲ್ಲಿ 10ರಲ್ಲಿ 5 ಹುಟ್ಬೋದು, 4 ಹುಟ್ಬೋದು, 1 ಹುಟ್ಬೋದು, ಹುಟ್ಟದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಅದು ಪ್ರಕೃತಿ ನಿಯಮ. ಮಣ್ಣಿಗೆ ಸಿಕ್ಕಾಗ, ಅದು ನೀರು ಬಿದ್ದಾಗ ಅದು ಮೊಳಕೆ ಹೊಡೆಯುತ್ತೆ, ಹುಟ್ಟುತ್ತೆ. ಇಲ್ಲಾಂದರೆ ಹುಟ್ಟಲ್ಲ. ಅದಕ್ಕೆ ಏನು ಮಾಡಿ ಇವುಗಳನ್ನು ಆದಷ್ಟು ಮಣ್ಣು ಇಲ್ಲ ಸಗಣಿಯಲ್ಲಿ ಏನು ಮಾಡಿ ಉಂಡೆಗಳನ್ನು ಮಾಡಿಕೊಂಡು ಅಲ್ಲಲ್ಲಿ ಒಗಾಸಿಬಿಡಿ. ಅವಾಗೇನಾಗುತ್ತೆ, ಮರಗಳು ಉತ್ಪತ್ತಿ ಆಗುತ್ತೆ. ನಿಮ್ಮಿಂದ ಎಷ್ಟೋ ಪ್ರಾಣಿಗಳು, ಎಷ್ಟೋ ಮನುಷ್ಯರು, ಎಷ್ಟೋ ಪಕ್ಷಿಗಳು ಅವು ಬದುಕ್ತವೆ. ಅದರಿಂದ ನಿಮಗೆ ಸ್ವಲ್ಪನಾದರೂ ನಾವೇ ಮಾಡಿದ ಪಾಪಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ಕೃತಜ್ಞತೆ ಅಂತ ತಿಳ್ಕೊಬೋದು. ಇವಾಗ ನಾವು ಸಲೀಸಾಗಿ ತಿನ್ನೋದಕ್ಕೂ ದುಡ್ಡು ಕೊಟ್ಟು ತಿನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ. ಮೊದಲೆಲ್ಲ ಕಾಡಲ್ಲಿ ಸಲೀಸಾಗಿ ಸಿಗ್ತಾಯಿದ್ವು, ಮಾರಾಟಕ್ಕಲ್ಲ. ಎಲ್ಲರೂ ಅಕ್ಕಪಕ್ಕ ಇರೋರು ಮನೆಯಲ್ಲಿ ಅಲ್ಲಿ ಇಲ್ಲಿ ತೊಗೊಂಬಂದು ಕೊಡೋರು ತಿಂತಾಯಿದ್ರು. ಈಗ ಆಗಲ್ಲ. ಆಯಿತು, ನನ್ನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಾವಿತ್ರಿ, ನಾಂತಿ, ಕವಿತ್ರಿ, ಧಾರವಾಡ.